ಬಾಗಿಲುಗಳು ಎಡಕ್ಕೆ ತೆರೆಯುತ್ತವೆ. ಮೆಟ್ರೋ ರೈಲಿನಲ್ಲಿ ಕೇಳಿಸುವ ಅಪರ್ಣಾ ಧ್ವನಿಯ ಹಿಂದಿದೆ ಜವಾಬ್ದಾರಿಯ ಕತೆ. 16 ವರ್ಷಗಳಿಂದ ಮೆಟ್ರೋ ರೈಲಿನಲ್ಲಿ ಕೇಳಿಸುತ್ತಿರುವ ಕನ್ನಡದ ಪ್ರಕಟಣೆಗಳ ಧ್ವನಿ ಅಪರ್ಣಾ ವಸ್ತಾರೆ ಅವರದ್ದು. ಅದರ ಹಿಂದಿರುವ ಒಂದಷ್ಟು ಆಸಕ್ತಿಕರ ಸಂಗತಿಗಳು ಇಲ್ಲಿವೆ. ಬೆಂಗಳೂರಿನ ಜನಜೀವನದಲ್ಲಿ ಮೆಟ್ರೋ ರೈಲಿನ ಪ್ರಯಾಣ ಎಂದರೆ ಒಂದು ಅವಿಭಾಜ್ಯ ಅಂಗ. ಪ್ರತಿದಿನ ಲಕ್ಷಾಂತರ ಮಂದಿ ಓಡಾಡುವ ಬದುಕಿನ ಬಂಡಿ ಇದು. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ತಣ್ಣಗೆ ಕುಳಿತರೆ ತಲುಪಬೇಕಾದ ಸ್ಥಳ ಕೆಲವೇ ನಿಮಿಷಗಳಲ್ಲಿ ಬಂದಿರುತ್ತದೆ. ನಮ್ಮ ಮೆಟ್ರೋ ರೈಲಿನೊಳಗೆ ಕಾಲಿಟ್ಟ ಪ್ರತಿಯೊಬ್ಬರಿಗೂ ಒಂದು ಮಧುರ ಧ್ವನಿ ಕೇಳಿಸುತ್ತದೆ. ರೈಲು ಈಗ ಇಂದಿರಾ ನಗರಕ್ಕೆ ಬರಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಹತ್ತುವ ಮತ್ತು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನ ಇರಲಿ ಎಂಬ ಈ ಧ್ವನಿ ಅಪರ್ಣಾ ವಸ್ತಾರೆ ಅವರದ್ದು. ಈ ಧ್ವನಿ ಕೇವಲ ಆಕರ್ಷಕವಷ್ಟೇ ಅಲ್ಲ, ಅದು ಒಂದು ಜವಾಬ್ದಾರಿಯುತ ಧ್ವನಿಯೂ ಹೌದು. ಅದು ಹೇಗೆ ಅಂತೀರಾ? 2011 ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಸೇವೆ ಆರಂಭ ಆಯಿತು. ಅದಕ್ಕೂ ಕೆಲವು ತಿಂಗಳ ಮುಂಚೆ ರೈಲಿನ ಪ್ರಕಟಣೆಗಳ ಧ್ವನಿ ಮುದ್ರಣ ಮಾಡಲಾಯಿತು. ಅದಾಗಲೇ ಕಿರುತೆರೆಯಲ್ಲಿ ಜನಪ್ರಿಯವಾಗಿದ್ದ ನಿರೂಪಕಿ ಅಪರ್ಣಾ ಅವರು ಮೆಟ್ರೋ ರೈಲಿನ ಪ್ರಕಟಣೆಗಳಿಗೆ ಧ್ವನಿ ನೀಡಲು ಆಯ್ಕೆ ಆದರು. ಅಂದಿನಿಂದ ಇಂದಿನವರೆಗೂ ಮೆಟ್ರೋ ರೈಲಿನಲ್ಲಿ ಕೇಳಿಸುವ ಕನ್ನಡದ ಪ್ರಕಟಣೆಗಳು ಅವರ ಧ್ವನಿಯಲ್ಲೇ ಇವೆ. ನಿಲ್ದಾಣಗಳ ಹೆಸರನ್ನು ಸರಿಯಾಗಿ ಬಳಸಬೇಕು ಉಚ್ಚರಿಸಬೇಕು ಎಂಬುದು ಅಪರ್ಣಾ ಅವರ ಕಾಳಜಿ. ಅದಕ್ಕಾಗಿ ಅವರು ಆರಂಭದ ದಿನಗಳಲ್ಲಿ ಒಂದು ಜವಾಬ್ದಾರಿಯುತ ಕಾರ್ಯ ಮಾಡಿದ್ದರು. ಆಗಿನ ಕೆಲವು ಘಟನೆಗಳನ್ನು ಅಪರ್ಣಾ ಅವರು ಈಗ ನೆನಪು ಮಾಡಿಕೊಂಡಿದ್ದಾರೆ. ಜರ್ಮನಿ ಮತ್ತು ಚೆನ್ನೈ ಮೂಲದವರು ಆ ಧ್ವನಿ ಮುದ್ರಣದ ಉಸ್ತುವಾರಿ ವಹಿಸಿದ್ದರು. ಮೊದಲೇ ಸಿದ್ಧವಾಗಿದ್ದ ಸ್ಕ್ರಿಪ್ಟ್ನಲ್ಲಿ ಕೆಲವು ನಿಲ್ದಾಣಗಳ ಹೆಸರು ತಪ್ಪಾಗಿ ಬರೆಯಲಾಗಿತ್ತು. ಅದು ನನಗೆ ಸರಿ ಎನಿಸಲಿಲ್ಲ. ಸರಿಯಾದ ಬಳಕೆಗ ಉಚ್ಚಾರ ಹೇಗಿದೆ ಎಂಬುದನ್ನು ಅವರಿಗೆ ನಾನು ತಿಳಿಸಿ ಹೇಳಿದೆ. ಅದನ್ನು ಅವರು ಕೂಡಲೇ ಬದಲಾಯಿಸುವಂತೆ ಇರಲಿಲ್ಲ, ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು. ಯಾವುದಕ್ಕೂ ಇರಲಿ ಅಂತ ಸ್ಕ್ರಿಪ್ಟ್ನಲ್ಲಿ ಇದ್ದಂತೆ ಹಾಗೂ ನಮ್ಮಲ್ಲಿ ಬಳಕೆಯಲ್ಲಿರುವಂತೆ 2-3 ರೀತಿಯಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿಕೊಟ್ಟೆ ಎಂದು ಆ ದಿನಗಳನ್ನು ಅಪರ್ಣಾ ಮೆಲುಕು ಹಾಕಿದ್ದಾರೆ. ಅಂದು ಅಪರ್ಣಾ ಅವರು ತೋರಿದ ಆ ಜವಾಬ್ದಾರಿಯ ನಡೆ ಗಮನಾರ್ಹ. ಸ್ಕ್ರಿಪ್ಟ್ನಲ್ಲಿ ತಪ್ಪಾಗಿ ಬರೆಯಲಾಗಿದ್ದ ನಿಲ್ದಾಣಗಳ ಹೆಸರನ್ನು ಸರಿಪಡಿಸಬೇಕು ಎಂದು ಅವರು ಕಾಳಜಿ ವಹಿಸಿದ್ದರಿಂದ ಅದು ಪರಿಶೀಲನೆಗೊಂಡು ಅಂತಿಮವಾಗಿ ಸರಿಯಾದ ಉಚ್ಚಾರವನ್ನೇ ಉಳಿಸಿಕೊಳ್ಳಲಾಯಿತು. ಇಲ್ಲದಿದ್ದರೆ ಮೆಟ್ರೋದಲ್ಲಿ ಪ್ರಯಾಣಿಸುವ ಕೋಟ್ಯಂತರ ಜನರ ಕಿವಿಗೆ ತಪ್ಪು ಉಚ್ಚಾರವನ್ನು ತಲುಪಿಸಿದಂತೆ ಆಗುತ್ತಿತ್ತು. ಕೊನೆಗೆ ಅದೇ ಸರಿ ಎಂಬಂತಹ ವಾತಾವರಣ ನಿರ್ಮಾಣ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಅಂತಹ ಪ್ರಮಾದ ಆಗದಂತೆ ನೋಡಿಕೊಳ್ಳುವಲ್ಲಿ ಅಪರ್ಣಾ ಅವರ ಕಾಳಜಿ ಕೆಲಸ ಮಾಡಿತು. ನಿಲ್ದಾಣಗಳ ಹೆಸರು ಮಾತ್ರವಲ್ಲದೆ ಇನ್ನುಳಿದ ವಾಕ್ಯಗಳಲ್ಲೂ ತಪ್ಪಾದ ಭಾಷಾಂತರ ಇದ್ದವು. ಇಂಗ್ಲಿಷ್ನಲ್ಲಿ ಸರಿಯಾಗಿದ್ದ ವಾಕ್ಯಗಳನ್ನು ಕನ್ನಡಕ್ಕೆ ಯಾಂತ್ರಿಕವಾಗಿ ಭಾಷಾಂತರಿಸಿದ ಸ್ಕ್ರಿಪ್ಟ್ನಲ್ಲಿ ಒಂದಷ್ಟು ತಪ್ಪು ಅರ್ಥಗಳು ಹೊಮ್ಮುತ್ತಿದ್ದವು. ಅವುಗಳನ್ನು ಕೂಡ ಸರಿಪಡಿಸಬೇಕು ಎಂದು ಅಪರ್ಣಾ ಸಲಹೆ ನೀಡಿದ್ದರು. ಅದರಿಂದಾಗಿ ಸರಿಯಾದ ವಾಕ್ಯಗಳ ಬಳಕೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು. ವಾಕ್ಯ ಅಥವಾ ಪ್ರದೇಶದ ಹೆಸರು ತಪ್ಪಾಗಿದೆ ಅಂತ ಈವರೆಗೂ ಯಾರೂ ದೂರು ಹೇಳಿಲ್ಲ ಎಂದಿದ್ದಾರೆ ಅಪರ್ಣಾ. ಮೆಟ್ರೋ ಮಾತ್ರವಲ್ಲದೆ ಭಾರತೀಯ ರೈಲ್ವೆಯ ಹಲವು ಪ್ರಕಟಣೆಗಳಲ್ಲೂ ಅಪರ್ಣಾ ಅವರ ಧ್ವನಿ ಕೇಳಿಸಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ, ಬಿಎಸ್ಎನ್ಎಲ್, ಏರ್ಟೆಲ್ ಮುಂತಾದ ಸಂಸ್ಥೆಗಳಿಗೂ ಅವರು ಧ್ವನಿ ನೀಡಿದರು. ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿದ ಖ್ಯಾತಿ ಅವರಿಗೆ ಸಲ್ಲುತ್ತದೆ. ಎಲ್ಲ ಕಡೆಗಳಲ್ಲೂ ಅವರು ಸ್ವಚ್ಛ ಕನ್ನಡದ ಕಂಪನ್ನು ಹರಡುವ ಕಾಯಕವನ್ನು ಮಾಡುತ್ತಲೇ ಬಂದಿದ್ದಾರೆ. ನಟಿಯಾಗಿಯೂ ಅಪರ್ಣಾ ಜನಮೆಚ್ಚುಗೆ ಗಳಿಸಿದ್ದಾರೆ. ಸಿನಿಮಾ, ಧಾರಾವಾಹಿಗಳಲ್ಲಿ ಅಭಿನಯಿಸಿದ ಅವರಿಗೆ ಪ್ರೇಕ್ಷಕರಿಂದ ಮೆಚ್ಚುಗೆ ಸಿಕ್ಕಿದೆ. ಮಜಾ ಟಾಕೀಸ್ನಲ್ಲಿ ಕಾಣಿಸಿಕೊಂಡು ನಗು ಮೂಡಿಸುವ ಕೆಲಸ ಮಾಡಿದರು. ಮತ್ತೆ ಅವರು ಸಿನಿಮಾ ಮತ್ತು ಕಿರುತೆರೆ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳಲಿ ಎಂದು ಅಭಿಮಾನಿಗಳು ಬಯಸುತ್ತಿದ್ದಾರೆ.